ಪ್ರಜಾಕೀಯ ಪಕ್ಷದ ಪ್ರಮುಖ ತತ್ವಗಳಲ್ಲಿ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಟ್ರಾನ್ಸ್ಪರೆನ್ಸಿ. ಯಾಕೆ ಟ್ರಾನ್ಸ್ಪರೆನ್ಸಿ ಇಷ್ಟ ಆಯ್ತು ಅಂದ್ರೆ ಇಲ್ಲಿ ಇವರು ನಾವು ಕಟ್ಟೋ ಪ್ರತಿಯೊಂದು ಟ್ಯಾಕ್ಸಿಗೂ ಲೆಕ್ಕ ಕೊಡ್ತೀವಿ ಅಂದ್ರಲ್ಲ, ಅದಕ್ಕೋಸ್ಕರ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಒಬ್ಬ ಮನುಷ್ಯನ ಟ್ಯಾಕ್ಸ್ ಎಲ್ಲಿಂದ ಪ್ರಾರಂಭ ಆಗುತ್ತೆ ಗೊತ್ತಾ? ಮಗುವಾಗಿ ಜನಿಸಿದಾಗಿಂದ, ಅಂದ್ರೆ ಹಾಸ್ಪಿಟಲ್ ಬಿಲ್ ಇಂದ ಹಿಡಿದು, ಡೈಪರ್ ಇಂದ ಹಿಡಿದು, ಜನನ ಪ್ರಮಾಣ ಪತ್ರ ಮಾಡಿಸೋದ್ರಿಂದ ಹಿಡಿದು, ನೆಕ್ಸ್ಟ್ ಸ್ಕೂಲಿಗೆ ಹೊಂಟಾಗ ಸ್ಕೂಲ್ ಫೀಸ್ ಅಂತೆ, ಬ್ಯಾಗ್ ಅಂತೆ, ಬುಕ್ ಅಂತೆ, ಕಾಲೇಜ್ಗೆ ಹೊಂಟ್ರು ಟ್ಯಾಕ್ಸ್ ಅಂತೆ, ನೆಕ್ಸ್ಟ್ ಅದೇ ಜಾಬಿಗೆ ಹೊರಟಾಗ ಅಲ್ಲೂ ಟ್ಯಾಕ್ಸು, ಹೀಗೆ ಮದುವೆ ಆದ್ರೆ ಟ್ಯಾಕ್ಸು, ಪ್ರತಿಯೊಂದಕ್ಕೂ ಟ್ಯಾಕ್ಸು, ಸಾಯೋವರೆಗೂ ಅಷ್ಟೇ ಹಾಕಿ ಮರಣ ಪ್ರಮಾಣ ಪತ್ರ ಅಲ್ಲೂ ಟ್ಯಾಕ್ಸು, ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತಾರೆ ಅಂದ್ಮೇಲೆ ಇಲ್ಲಿ ಪ್ರತಿಯೊಬ್ಬರ ಬೆವರಿನ ಹನಿ ಟ್ಯಾಕ್ಸ್ ಅಂದ್ರೆ ನಿಮ್ಮೆಲ್ಲರ ಬೆವರಿನ ಹನಿ ಆದ್ಮೇಲೆ ಅಂತ ದುಡ್ಡು ನಮಗೆ ಪಾರದರ್ಶಕವಾಗಿ ನಮ್ಮ ಅಭಿವೃದ್ಧಿಗೆ ಬರಬೇಕಲ್ವಾ? ಈಗ ನಾವು ನೀವೆಲ್ಲ ಟ್ಯಾಕ್ಸ್ ಕಟ್ಟೋದಾದ್ರೂ ಏನಕ್ಕೆ ಹೇಳಿ? ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ಅಂದ್ಮೇಲೆ, ಅಂದ್ರೆ ನಮ್ಮ ದೇಶದಲ್ಲಿ ಎಜುಕೇಶನ್ ಸಿಸ್ಟಮ್ ಸುಧಾರಿಸ್ಲಿ, ನಮ್ಮ ದೇಶದಲ್ಲಿ ಹಾಸ್ಪಿಟಲ್ ವ್ಯವಸ್ಥೆ ಸರಿಯಾಗ್ಲಿ, ನಮ್ಮ ದೇಶದ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಸರಿಯಾಗಿರ್ಲಿ. ಇದೇ ಕಾರಣಕ್ಕೆ ನಾವು ಕಟ್ತಾ ಇದೀವಿ ಅಂದ್ಮೇಲೆ ಇದಿಷ್ಟು ನಮಗೆ ಸರಿಯಾಗಿ ವಾಪಸ್ ಬರೋದು ಅಷ್ಟೇ ಮುಖ್ಯವಾದ ವಿಷಯ ಅಲ್ವಾ? ನಾವ್ ಇದನ್ನ ಮರ್ತ್ ಬಿಡ್ತೀವಿ. ನಾವೇನ್ ಅನ್ಕೋತೀವಿ, ನಾವೇ ಇಷ್ಟೆಲ್ಲಾ ಟ್ಯಾಕ್ಸ್ ಅನ್ನ ಗೌರ್ಮೆಂಟಿಗೆ ಕೊಡ್ತೀವಿ, ಆದ್ರೂ ಆ ಎಲೆಕ್ಷನ್ ಟೈಮ್ ಅಲ್ಲಿ ಕೊಡುವಂತ 2,000 3,000 ನಮಗ್ ದೊಡ್ಡದಾಗಿ ಕಾಣುತ್ತೆ. ನಾನು ಯಾಕೆ ಪ್ರಜಾಕೀಯ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಿದ್ದೀನಿ ಅಂದ್ರೆ, ಈಗ ಆಲ್ರೆಡಿ ನಾವು ಈಗ ಏನಿರುವಂತ ಬಲಾಢ್ಯ ಪಕ್ಷಗಳಿದಾವಲ್ಲ, ಅವೆಲ್ಲಾ ಪಕ್ಷಗಳ ಆಡಳಿತವನ್ನು ನೋಡ್ಬಿಟ್ಟಿದೀವಿ. ಅವರಲ್ಲೆಲ್ಲೂ ಇಂಥ ಬದಲಾವಣೆಯ ವಿಷಯಗಳು ನಮಗ್ ಕಂಡು ಬರ್ಲಿಲ್ಲ. ಆದ ಕಾರಣ ಒಂದು ಬಾರಿ ಪ್ರಯತ್ನ ಮಾಡಿ, ಇದೊಂದ್ಸರಿ ನಾವೆಲ್ಲರೂ ಸೇರಿ ಈ ಪಕ್ಷನ ಗೆಲ್ಸೋಣ. ಈ ಪಕ್ಷ ಗೆಲ್ಸೋಣ ಅನ್ನೋಕ್ಕಿಂತ ನಾವೆಲ್ಲ ಗೆಲ್ಲೋಣ ಅನ್ನೋದು ನನ್ನ ಅಭಿಪ್ರಾಯ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ